ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಸಿಂಪಲ್ ಆಗಿ ಎಗ್ ಲಾಲಿಪಾಪ್ ಮಾಡ್ತಾ ಇದ್ದೇನೆ. ನೋಡಿ, ಸಿಂಪಲ್ ರೆಸಿಪಿ. ಎಲ್ಲ ಮನೆಯಲ್ಲಿ ಇರುವಂತದ್ದೇ ಇಂಗ್ರೀಡಿಯೆಂಟ್ಸ್. ಮೊಟ್ಟೆ ಹೆಚ್ಚಾಗಿ ಎಲ್ಲರ ಮನೆಯಲ್ಲಿ ಇರ್ತದೆ, ಹಾಗಾಗಿ ಮೊಟ್ಟೆಯಿಂದ ಮಾಡುವಂತಹ ರೆಸಿಪಿ ತುಂಬಾ ಸಿಂಪಲ್ ಉಂಟು. ರೆಸಿಪಿ ಮನೆಯಲ್ಲಿ ನಿಮ್ಗೆ ಶಾಲೆಯಿಂದ ಮಕ್ಕಳೆಲ್ಲ ಬರುವಾಗ ಉಂಟಲ್ಲ, ರಪ್ಪ ಅಂತ ಮಾಡ್ಬೋದು. ಈ ತರ ಮಕ್ಕಳಿಗೆ ಏನಾದ್ರೂ ತಿನ್ಬೇಕಂತ ಕೇಳ್ತಾರಲ್ಲ ಶಾಲೆಯಿಂದ ಬರುವಾಗ, ಆಗ ಈ ತರ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರ್ತದೆ. ನೋಡಿ, ಮೊಟ್ಟೆ ತಗೊಂಡಿದ್ದೀನಿ. ಒಂದು 8 ಮೊಟ್ಟೆಯನ್ನು ಚೆನ್ನಾಗಿ ಬೇಯಿಸ್ಕೊಂಡು ಸಿಪ್ಪೆ ತೆಗಿತಾ ಇದ್ದೇನೆ. ನೋಡಿ, ಒಂದು 8 ಮೊಟ್ಟೆ ತಗೊಂಡಿದ್ದೇನೆ ನಾನು. ತುಂಬಾ ಚೆನ್ನಾಗಿ ಆಗ್ತದೆ, ಮಾಡ್ಲಿಕ್ಕೆ ಕೂಡ ತುಂಬಾ ಸುಲಭ. ಯಾರು ಕೂಡ ಮನೆ ಫಸ್ಟ್ ಟೈಮ್ ಅಡಿಗೆ ಕಲಿಯುವವರು ಕೂಡ ಮಾಡ್ಬೋದು. ನೋಡಿ, ಒಂದು ನೀರುಳ್ಳಿ ತಗೊಂಡಿದ್ದೇನೆ, ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಆದಷ್ಟು ಫೈನ್ ಆಗಿ ಚಾಪ್ ಮಾಡ್ಕೊಳ್ಬೇಕು. ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರ್ತದೆ. ಒಂದು ನೀರುಳ್ಳಿ ತಗೊಂಡಿದ್ದೇನೆ, ಒಂದು ನೀರುಳ್ಳಿ ಸಾಕಾಗ್ತದೆ. ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊರಿಯಾಂಡರ್ ಲೀಫ್ ಕೂಡ ಹಾಕೊಳ್ಬೇಕು. ನೋಡಿ, ಕಟ್ ಮಾಡ್ಕೊಳ್ತಾ ಇದ್ದೇನೆ. ನನ್ನ ವಿಡಿಯೋವನ್ನು ನೋಡ್ತಾ ಇರುವವರು ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನೋಡಿ, ಸಣ್ಣ ಸಣ್ಣದಾಗಿ, ಆದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು, ಚಾಪ್ ಮಾಡ್ಕೊಳ್ಬೇಕು. ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೊಂಡ್ರೆ, ಇಲ್ಲಾಂದ್ರೆ ಚಾಪರ್ ಅಲ್ಲಿ ಹಾಕಿ ಕೂಡ ಕಟ್ ಮಾಡ್ಕೊಳ್ಬಹುದು ಸಣ್ಣ ಸಣ್ಣದಾಗಿ. ನೋಡಿ, ಒಂದು 2 ಗ್ರೀನ್ ಚಿಲ್ಲಿ ತಗೊಂಡಿದ್ದೇನೆ. ಒಂದೆರಡು ಗ್ರೀನ್ ಚಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಫೈನ್ ಆಗಿ ಕಟ್ ಮಾಡ್ಕೊಂಡಿದ್ದೇನೆ. ಒಂದು ತುಂಡು ಶುಂಠಿ ಹಾಕೊಳ್ತಾ ಇದ್ದೇನೆ. ಮೊಟ್ಟೆಗೆ ಉಂಟಲ್ಲ, ಶುಂಠಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರ್ತದೆ. ಶುಂಠಿ ಫ್ಲೇವರ್ ತುಂಬಾ ಒಳ್ಳೇದಾಗ್ತದೆ. ಸ್ವಲ್ಪ ಒಂದು ತುಂಡು ಜಾಸ್ತಿಯೇ ಹಾಕೊಳ್ತೇನೆ ನಾನು, ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಒಳ್ಳೇದು. ನೋಡಿ, ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೊಳ್ತಾ ಇದ್ದೇನೆ. ನನ್ನ ಚಾನಲ್ ನಲ್ಲಿ ಇನ್ನೂ ಬೇರೆ ಬೇರೆ ಒಳ್ಳೊಳ್ಳೆ ರೆಸಿಪಿ ಎಲ್ಲ ಹಾಕಿದ್ದೇನೆ ಫ್ರೆಂಡ್ಸ್, ಚೆಕ್ ಮಾಡಿ. ನಿಮ್ಗೆ ಇಷ್ಟ ಆಗ್ಬೋದು, ವಿಡಿಯೋ ನೋಡಿ ಪೂರ್ತಿಯಾಗಿ. ನೋಡಿ, ಮೊಟ್ಟೆಯನ್ನು ನಾನು ಗ್ರೇಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಈ ತರ ಗ್ರೇಟ್ ಮಾಡ್ಕೊಳ್ಬೇಕು. ನೋಡಿ, ತುರ್ಕೊಂಡು ತಗೊಳ್ತೇನೆ ನಾನು ಮೊಟ್ಟೆಯನ್ನು. 8 ಮೊಟ್ಟೆ ತಗೊಂಡಿದ್ದೇನೆ. 8 ಮೊಟ್ಟೆಯನ್ನು ಈ ತರ ನೋಡಿ ಗ್ರೇಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಗ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಸಣ್ಣ ಸಣ್ಣದಾಗಿ ತುರ್ಕೊಂಡು ಇಟ್ಕೊಂಡಿದ್ದೇನೆ ಮೊಟ್ಟೆ. ನೋಡಿ, ಈಗ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳುವ. ನೋಡಿ, ನೀರುಳ್ಳಿ ಹಾಕೊಳ್ತಾ ಇದ್ದೀನಿ ಫಸ್ಟ್ ಒಂದು ಬೌಲಲ್ಲಿ. ನೀರುಳ್ಳಿ, ಚಾಪ್ ಮಾಡಿರುವಂತಹ ನೀರುಳ್ಳಿ ಮತ್ತು ಇದು ಶುಂಠಿ ಹಾಕೊಳ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲಿ ಎಲ್ಲ ಹಾಕೊಂಡಿದ್ದೇನೆ. ನೋಡಿ, ಮೊಟ್ಟೆ ಕೂಡ ಹಾಕೊಳ್ತಾ ಇದ್ದೀನಿ, ತುರ್ದಿರುವಂತಹ ಮೊಟ್ಟೆ. ನೋಡಿ, ಮಕ್ಕಳಿಂದ ದೊಡ್ಡವರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ತರ ಮಾಡಿ ಕೊಟ್ಟರೆ ಉಂಟಲ್ಲ, ತುಂಬಾ ಚೆನ್ನಾಗಿರ್ತದೆ. ಸಿಂಪಲ್ ಇಂಗ್ರೀಡಿಯೆಂಟ್ಸ್. ನೋಡಿ, ರುಚಿಗೆ ಉಪ್ಪು ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಅರಿಶಿಣದ ಪುಡಿ, ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೇನೆ. ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೇನೆ. ಇದಷ್ಟೊಂದು ಖಾರ ಇರುವುದಿಲ್ಲ, ಗ್ರೀನ್ ಚಿಲ್ಲಿ ಕೂಡ ಹಾಕೊಂಡಿದ್ದೇನೆ ಅಲ್ವಾ, ಹಾಗಾಗಿ. ನೋಡಿ, ಈಗ ಗರಂ ಮಸಾಲ ಸ್ವಲ್ಪ ಹಾಕೊಂಡಿದ್ದೇನೆ. ನಿಮ್ಗೆ ಆಮ್ಚೂರ್ ಪೌಡರ್ ಇದ್ರೆ ಅದು ಕೂಡ ಹಾಕೊಳ್ಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಒಂದೇ ತರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಸ್ವಲ್ಪ ಬೈಂಡಿಂಗ್ಗೆ ಸ್ವಲ್ಪ ಇದು ಬ್ರೆಡ್ ಕ್ರಮ್ಸ್ ಹಾಕೊಳ್ತಾ ಇದ್ದೇನೆ. ಬ್ರೆಡ್ ಅನ್ನು ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡ್ಕೊಂಡ್ರೆ ಬ್ರೆಡ್ ಕ್ರಮ್ಸ್ ರೆಡಿ ಆಗ್ತದೆ ನಿಮ್ಗೆ. ಇಲ್ಲದ್ರೆ ನಿಮ್ಗೆ ರೆಡಿಮೇಡ್ ಬ್ರೆಡ್ ಕ್ರಮ್ಸ್ ಕೂಡ ಸಿಗ್ತದೆ ಶಾಪ್ ಅಲ್ಲಿ. ನೋಡಿ, ಈಗ ಇದನ್ನು ಸಣ್ಣ ಸಣ್ಣ ಬಾಲ್ಸ್ ತರ ಉಂಡೆ ಮಾಡ್ಕೊಳ್ತಾ ಇದ್ದೇನೆ. ಸಣ್ಣ ಸಣ್ಣ ಬಾಲ್ಸ್ ತರ ಉಂಡೆ ಮಾಡ್ಕೊಂಡು ಎಲ್ಲ ಇಟ್ಕೊಂಡಿದ್ದೀನಿ. ನೋಡಿ,
ಈಗ ನಾನು ಇದಕ್ಕೆ ಆ ಇದ್ರದ್ದು ಗೋಧಿ ಹಿಟ್ಟಿನಿಂದ ನೋಡಿ ಈ ತರ ಬ್ಯಾಟರ್ ಮಾಡ್ಕೊಂಡಿದ್ದೇನೆ. ಗೋಧಿ ಹಿಟ್ಟನ್ನು ನೀರಲ್ಲಿ ಕಲಸ್ಕೊಂಡು ನೋಡಿ ಈ ತರ ಕಲಸ್ಕೊಂಡಿದ್ದೀನಿ ಬ್ಯಾಟರ್ ಅನ್ನು. ಇದಕ್ಕೆ ನೋಡಿ ಈ ತರ ಹಾಕಿ ಬ್ರೆಡ್ ಕ್ರಮ್ಸ್ ಅಲ್ಲಿ ಅದ್ರದ್ದು ನಿಮ್ಗೆ ಗೋಧಿ ಹಿಟ್ಟಿನ ಬದಲಿಗೆ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಕೊಳ್ಬಹುದು. ಮೈದಾ ಹಿಟ್ಟಿನ ಸ್ಟಾರ್ಚ್ ಕೂಡ ಚೆನ್ನಾಗಿರ್ತದೆ. ಇಲ್ಲದಿದ್ರೆ ಇದು ಮೊಟ್ಟೆಯನ್ನು ಚೆನ್ನಾಗಿ ಬೀಟ್ ಮಾಡ್ಕೊಂಡು ಮೊಟ್ಟೆಯಲ್ಲಿ ಹಾಕಿ ಬ್ರೆಡ್ ಕ್ರಮ್ಸ್ ಅಲ್ಲಿ ಕೂಡ ಹಾಕೊಳ್ಬಹುದು. ನಾನು ಗೋಧಿ ಹಿಟ್ಟು ಇದ್ದದ್ರಿಂದ ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದ್ದೇನೆ. ಗೋಧಿ ಹಿಟ್ಟನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸ್ಕೊಂಡ್ರೆ ನಿಮ್ಗೆ ಬೈಂಡಿಂಗ್ಗೆ ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ ಬ್ರೆಡ್ ಕ್ರಮ್ಸ್ ಹಾಕಿ ಇಟ್ಕೊಂಡಿದ್ದೇನೆ, ನೋಡಿ ಕೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಈಗ ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬಹುದು. ನಾನು ತೆಂಗಿನ ಎಣ್ಣೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಈ ತರ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಬೇಕು. ಗ್ಯಾಸ್ ಅನ್ನು ಎಣ್ಣೆ ಕಾದ ಮೇಲೆ ಚೆನ್ನಾಗಿ ಕಾಯುವ ತನಕ ಸ್ವಲ್ಪ ಫಾಸ್ಟ್ ಅಲ್ಲಿ ಇಟ್ಕೊಳ್ಬೇಕು. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೋಡಿ ಎರಡು ಬದಿ ಕೂಡ ಚೆನ್ನಾಗಿ ಈ ತರ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಕಲರ್ ಬರುವ ತನಕ, ನಿಮ್ಗೆ ಗೋಲ್ಡನ್ ಕಲರ್ ಬರುವ ತನಕ ಚೆನ್ನಾಗಿ ಎರಡು ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಕೊಂಡ್ರೆ ಸ್ವಲ್ಪ ಕೂಡ ಕೋಟಿಂಗ್ ಆಚೆ ಈಚೆ ಆಗುದಿಲ್ಲ. ನೋಡಿ ನೀವು ಬ್ರೆಡ್ ಕ್ರಮ್ಸ್ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಕೋಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ ನಾನು ಗೋಧಿ ಹಿಟ್ಟು ಇರೋದ್ರಿಂದ ಗೋಧಿ ಹಿಟ್ಟಿನ ಸ್ಟಾರ್ಟ್ ಮಾಡ್ಕೊಂಡು ಗೋಧಿ ಹಿಟ್ಟಿಂದ ಮಾಡ್ಕೊಂಡಿದ್ದೇನೆ. ನಿಮ್ಗೆ ಗೋಧಿ ಹಿಟ್ಟಿನ ಬದಲು ಮೊಟ್ಟೆ ಕೂಡ ಹಾಕೊಳ್ಬಹುದು. ಮೊಟ್ಟೆ ಇದ್ರೆ ಮೊಟ್ಟೆಯನ್ನು ಚೆನ್ನಾಗಿ ಬೀಟ್ ಮಾಡಿ ಮೊಟ್ಟೆಯಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ ಅಲ್ಲಿ ಹಾಕಿ ತೆಗಿಬಹುದು. ಇಲ್ಲದಿದ್ರೆ ಮೈದಾ ಕೂಡ ಯೂಸ್ ಮಾಡ್ಕೊಳ್ಬಹುದು. ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈ ತರ ತೆಗೆದ್ರೆ ಆಯ್ತು. ತುಂಬಾ ಸೂಪರ್ ಆಗಿರ್ತದೆ. ಮಕ್ಕಳು ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ. ನೋಡಿ ಈ ತರ ಮಾಡಿಕೊಟ್ರೆ. ಇದನ್ನು ನಿಮ್ಗೆ ಪುದೀನ ಚಟ್ನಿ ಇಲ್ಲಾಂದ್ರೆ ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರ್ತದೆ. ನೋಡಿ ಮತ್ತೆ ಅದೇ ತರ ನೋಡಿ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ ಚೆನ್ನಾಗಿ ಕಲರ್ ಬರೋ ತನಕ, ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿ ತೆಗೆದ್ರೆ ಆಯ್ತು. ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ನೋಡಿ. ಮೊಟ್ಟೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ತರ ಮಾಡಿ ಕೊಟ್ರೆ. ನೋಡಿ ಇದನ್ನು ಟೊಮೆಟೊ ಸಾಸ್ ಜೊತೆ ಕೊಟ್ರೆ ತುಂಬಾ ಚೆನ್ನಾಗಿರ್ತದೆ. ನೋಡಿ ಎಗ್ ಲಾಲಿಪಾಪ್ ಅಂತ ಹೆಸರು ಇಟ್ಟಿದ್ದೀನಿ ನಾನು. ನೋಡಿ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೊಂದು ವಿಡಿಯೋಗೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ನೋಡಿ ತುಂಬಾ ಸೂಪರ್ ಆಗಿ ಬಂದಿದೆ.